ದಲ್ಲಿ ವಾಲಿ ವಧೆ ಮಾಡಿದ್ದು ಅಂತ ಒಂದು ಪ್ರತೀತಿ ಇದೆ. ಈ ಬೆಟ್ಟನ ಆ ಬೆಟ್ಟ ಸದ್ಗುರು ಸಚ್ಚಿದಾನಂದ ಚಿಂತಾಮಣಿ ಮಠ ಅಂತ ಆಂಜನೇಯನ ಮೂಲ ಅವತಾರ ಕೂಡ ಕಾಣಿಸುತ್ತೆ. ಸಾವಿರಾರು ವರ್ಷದಿಂದಲೂ ನಡೆದುಕೊಂಡು ಬಂದಂತ ಮಠ. 11 ವಿಧದಲ್ಲಿ ಪಂಡಿತರಂತೆ ಅವ್ರ ಮೊಮ್ಮಗ ವಂಶಸ್ಥರು. ಶ್ರೀಚಕ್ರ ಕಾಶಿ ವಿಶ್ವನಾಥ, ಮಾತಾ ಅನ್ನಪೂರ್ಣೇಶ್ವರಿ, ಸದ್ಗುರು ಸಚ್ಚಿದಾನಂದ ಚಿಂತಾಮಣಿ ಮಠ ಅಂತ ಫುಲ್ ನೇಮ್ ಈ ಮಠದ ಹೆಸರು. ಸಾವಿರಾರು ವರ್ಷದಿಂದಲೂ ನಡೆದುಕೊಂಡು ಬಂದಂತ ಮಠ. ಇಲ್ಲಿ ಪಂಚಲೋಹದ ಶ್ರೀಚಕ್ರ ಕಾಶಿ ಮೇಲೆ ಪಂಚಲೋಹದ ಶ್ರೀಚಕ್ರ ಗೋಪುರ, ನಂತರ ಅನ್ನಪೂರ್ಣೇಶ್ವರಿ ಶ್ರೀಚಕ್ರ ಶಿವನ ತಲೆ ಮೇಲೆ ಇರೋದು ಸಾವಿರಾರು ವರ್ಷದಿಂದಲೂ ನಡೆದುಕೊಂಡು ಬಂದಂತ ಮಠ. ನಂತರ ಈ ಮಠದ ಮೂಲ ಸ್ವಾಮಿಗಳು ಈ ಕಂಬದಲ್ಲಿ ಇರುವ ಸಾವಿರಾರು ವರ್ಷದಂದೆ ಹಿಂದೆನೆ ಈ ಮಠದಲ್ಲಿದ್ದು ಈ ತಪಸ್ ಮಾಡಿದಂತ ಮೂಲ ಸ್ಥಳ. ನಂತರ 2ನೇ ಸ್ವಾಮಿಗಳು ಈಗ ನಂತರ 31 ಹೊಸದಾಗಿ ಇರುವ ಸ್ವಾಮಿಗಳು. ಸದ್ಗುರು ಸಚ್ಚಿದಾನಂದ ಚಿಂತಾಮಣಿ ಮಠ ಅಂತ ಹೆಸರು. ಕೆಳಭಾಗದಲ್ಲಿ ಮುಕ್ತಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ, ಪುರಾತನ ಕಾಲದ್ದು. ಅದು ಕೂಡ ಈ ಮಠದ ಕೆಳಭಾಗದಲ್ಲಿ ಕೂಡ ಗುಹೆ ಇದೆ. ಆ ಗುಹೆಯಲ್ಲಿ ನಮ್ಮ 31 ಸ್ವಾಮಿಗಳು ತಪಸ್ ಮಾಡಿದಂತ ಸ್ಥಳ. ನಂತರ ನರಸಿಂಹದೇವರು ಹಿಡಿದು ಬಲಭಾಗದಲ್ಲಿ ಹೋದ್ರೆ 2 ಚಾಮುಂಡೇಶ್ವರಿ, 1 ಈಶ್ವರನ ಮಂದಿರ. ಲಾಸ್ಟ್ ಅಲ್ಲಿ ಹೋದ್ರೆ ರಾಮಗುಹೆಯಲ್ಲಿ ಶ್ರೀರಾಮಚಂದ್ರ ಹನುಮಂತ ಕುಳಿತುಕೊಂಡು ತಪಸ್ ಮಾಡಿದ ಜಾಗ. ನಂತರ ಸ್ವಲ್ಪ ಪಕ್ಕದಲ್ಲಿ ಹೋದ್ರೆ ಗುಹೆ ಇನ್ನೊಂದು ಭಾಗದಲ್ಲಿ ಒಂದು ಕಲ್ಲಿನ ಓಪನ್ ಪ್ಲೇಸ್ ಇದೆ. ಅಲ್ಲಿ ನಿಂತ್ಕೊಂಡು ರಾಮದೇವರು ವಾಲಿ ವಧೆ ಮಾಡಿದ್ದು 2 ಬೆಟ್ಟದ ಮಧ್ಯದ ಬೆಟ್ಟ. ಇವು ಎರಡು ಬೆಟ್ಟಗಳ ಮಧ್ಯದ ಬೆಟ್ಟದಲ್ಲಿ ವಾಲಿ ವಧೆ ಮಾಡಿದ್ದು ಅಂತ ಒಂದು ಪ್ರತೀತಿ ಇದೆ. ಈ ಬೆಟ್ಟನ ಆ ಬೆಟ್ಟದಲ್ಲಿ ನೀವು ಆ ಬೆಟ್ಟ ಚೆನ್ನಾಗಿ ನೋಡಿದ್ರೆ ಆ ವಾಲಿ ತರ ಒಂದು ಆಕೃತಿ ಕಾಣುತ್ತೆ, ಮಲಗಿರೋದು ದೊಡ್ಡ ಶರೀರ. ಆ ಬೆಟ್ಟದಲ್ಲಿ ನಮ್ಮ ಗುಹೆಯಿಂದ ವಧೆ ಮಾಡಿದ್ದು ಅಂತ ಒಂದು ಪ್ರತೀತಿ. ನಂತರ ಈ ಬಲಭಾಗದಲ್ಲಿ ನೋಡಿ, ರೈಟ್ ಸೈಡ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕೂಡ ಅದು ಖಾಲಿ ದೇವಸ್ಥಾನ. ಆಗಿನ ಹಳೆ ಕಾಲದ ಯುಗದಲ್ಲಿ ರಾಮಾಯಣ ಕಾಲದ ದೇವಸ್ಥಾನಗಳು ಅದೆಲ್ಲ. ಅದ್ರ ಮೇಲ್ಭಾಗದಲ್ಲಿ ಕೂಡ ಆಂಜನೇಯನ ಮೂಲ ಅವತಾರ ಕೂಡ ಕಾಣಿಸುತ್ತೆ. ಇದು ಬೆಟ್ಟದ ಇದು ತೆಂಗಿನ ಮರದ ಭಾಗ ಮೇಲ್ಭಾಗದಲ್ಲಿ ಆಂಜನೇಯನ ಒಂದು ಮುಖದ ಒಂದು ವರ್ಚಸ್ ಕಾಣುತ್ತೆ ನೋಡಿ. ಅದು ಕೂಡ ಈ ಭಾಗದ ಒಂದು ಸೃಷ್ಟಿಯ ಒಂದು ಶಕ್ತಿಯ ಸಂಕೇತ. ನಂತರ ಈ ಎಡಭಾಗ ಇಲ್ಲಿ ಲೆಫ್ಟ್ ಸೈಡ್ ತಾರಾಕಾಲ ಪರ್ವತ. ತಾರಾದೇವಿ ವಾಲಿ ಪತ್ನಿ ಕಪ್ಪು ಬೆಟ್ಟದಲ್ಲಿ ವಾಸವಾಗಿದ್ಲು ಅಂತ ಪುರಾಣದಲ್ಲಿ ಬರುತ್ತೆ. 32 ಕಿಲೋಮೀಟರ್ ಕಿಷ್ಕಿಂಧ ನಗರ ಅಂತ ಹೆಸರು. ನಂತರ ಈ ಭಾಗದಲ್ಲೆಲ್ಲ ಆನೆಗಳು ಇದ್ದಿದ್ರಿಂದ ಆನೆಗೊಂದಿ ಅಂತ ಹೆಸರು ಐತಿ ಕೃಷ್ಣದೇವರಾಯನ ಕಾಲದಲ್ಲಿ. ಅದು ಆನೆಗೊಂದಿ ಮುಖ್ಯವಾದ ಸ್ಥಳ. ಚಿಂತಾಮಣಿ ಮಠ, ಸದ್ಗುರು ಸಚ್ಚಿದಾನಂದ ಚಿಂತಾಮಣಿ ಮಠ ಅಂತ ಮೂಲ ಹೆಸರು. ಆನೆಗೊಂದಿ ರಂಗನಾಥ ಟೆಂಪಲ್, ಆಮೇಲೆ ಗಗನ ಮಹಲ್, ರಾಜ ವಂಶಸ್ಥರ ಮನೆಗಳು. ನಂತರ ಒಂದು ತಳವಾರ್ ಘಾಟ್ ಅಲ್ಲಿ ನೋಡುವಂತ ಒಂದು ಮೂಲ ಸ್ಥಳವಾದ ಬೋಟಿಂಗು. ನಂತರ ದೇವಸ್ಥಾನ, ಹಳೇ ಕಾಲ ದೇವಸ್ಥಾನ, ಗಣಪತಿ ದೇವಸ್ಥಾನ. ಅದು ಹಂಪಿಗೆ ಹೋಗುವ ಮಾರ್ಗ ಅಲ್ಲಿಂದ. ಇದು ಚಿಂತಾಮಣಿ ಹಾಗೂ ಈ ಸುತ್ತಮುತ್ತಲಿರುವ ಒಂದು ಪ್ರದೇಶದ ಮುಖ್ಯ ಸ್ಥಳದ ವಿಷಯ. ರಾಜವಂಶಸ್ಥರಲ್ಲಿ ನಾನೊಬ್ಬನು ಅಂತ ಹೇಳ್ಬೇಕು. ಕರ್ನಾಟಕ ವೀರರಾಘವರಾಜ್ ಅಂತ 11 ವಿಧದಲ್ಲಿ ಪಂಡಿತರಂತೆ ಅವ್ರ ಮೊಮ್ಮಗ ವಂಶಸ್ಥರು. ನಾವು ಕರ್ನಾಟಕ ವೀರರಾಘವರಾಜ್ ಅಂತ ಅವ್ರ ಮೊಮ್ಮಗರ. ನಾನು ಇಲ್ಲೇ ಇರ್ತೀನಿ. ಅದೇ ಮಾಲೂರು ಸಾಮಾರಿಗೆಲ್ಲ ಗೊತ್ತದ. ಅವರು ಇಲ್ಲಿಂದ ಚಿಕ್ಕಂದಿಲ್ಲಿ ಇಲ್ಲೇ ಗಣ ಮಂಟಪ ಕಾಣಿಸ್ತಿದೆ ಅಲ್ವಾ, ಸರ್ ಮಂಟಪ ಅಂತಾರೆ. ಇದು ವಿಜಯನಗರ ಸಾಮ್ರಾಜ್ಯದ ರಾಜ ಇರ್ತಾರಲ್ವಾ, ಶ್ರೀಕೃಷ್ಣ ದೇವರಾಯ ಅವರ ಸಮಾಧಿ. ಅದು 64 ಪಿಲ್ಲರ್ ಎದಕ್ಕೆ ಇರೋದಂದ್ರೆ ಅವರು 64 ಯುದ್ಧ ಗೆದ್ದಿರ್ತಾರಲ್ವಾ, ಸೊ ಅದಕ್ಕೋಸ್ಕರ 64 ಪಿಲ್ಲರ್ ಅಲ್ಲಿ ಅವರ ಸಮಾಧಿ ಇದೆ. ಅದೊಂದು ಬೆಟ್ಟ ತಾರಾಯಿಲ್ ಪರ್ವತ ಅಂತಾರೆ. ಆ ಬೋಟ್ ಹೋಗ್ತಾ ಇದೆ ನೋಡ, ಗುಡ್ಡದ ಹತ್ರ ಹೋಗುತ್ತದು. ಇಲ್ಲಿ ನವಬೃಂದಾವನ ದೇವಸ್ಥಾನ ಅಂತ ಇದೆ ಅಣ್ಣ. 9 ಗುರುಗಳದ್ದು ಜೀವ ಸಮಾಧಿ ಇದೆ, ಅದಕ್ಕೆ ನವಬೃಂದಾವನ ಅಂತಾರೆ. ದೃಷ್ಟು ಅಂತ ಅಣ್ಣ, ಅಂತ ಬ್ರಿಡ್ಜ್ ಬುಕ್ಸಾಗರಲ್ಲಿ ಒಂದು ಊರು ಇದೆ, ಮ್ಯಾಪ್ ಎಲ್ಲ ಇರ್ತಾರೆ. ತುಂಗಭದ್ರ ರಿವರ್ ಅಣ್ಣ. ಇದು ಚಿಂತಾಮಣಿ ಟೆಂಪಲ್. ಮೇಲೆ ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ. ಹೌದ್ರಾ?